ಯಾವುದೇ ಒಂದು ಜಾಗವನ್ನು ನೀವು ತಗೊಳ್ಳಿ, ಒಂದಷ್ಟು ದುಡ್ಡನ್ನು ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕೊಂಡು ಒಂದು 3 ತಿಂಗಳಿಂದ 6 ತಿಂಗಳು ನೋಡ್ಬೇಕು ಆ್ಯಕ್ಚುಲಿ. ಆಮೇಲೆ ನಮ್ಮಲ್ಲಿ ಜನ ಯಾವಾಗ ಗೊತ್ತಾ ತುಂಬ ಮೋಸ ಹೋಗೋದು, ಸರ್ ಇವತ್ತೇ ರಿಜಿಸ್ಟ್ರೇಷನ್ ಸರ್, 5 ಲಕ್ಷ ಕೊಟ್ಬಿಡಿ, ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಕೊಟ್ಬಿಡ್ತೀನಿ, ನಾಳೆ ಒಂದು 15-20 ಲಕ್ಷ ಕೊಡಿ ಅಂದ್ಬಿಟ್ಟು ಎಷ್ಟು ಫೋರ್ಸ್ ಮಾಡ್ತಾರೆ ಅಂದರೆ, ಇದು ನಮ್ಮಲ್ಲಂತೂ ರೆವಿನ್ಯೂ ಲಿಟಿಗೇಷನ್ಸು ಅಥವಾ ಮನೆ ತಗೊಂಡು ಮೋಸ ಹೋಗಿರ್ತಾರಲ್ಲ, ಎಷ್ಟು ಚೆನ್ನಾಗಿ ಫ್ರಾಡ್ ಆಗ್ತಾರೆ ಅಂದರೆ, ಸರ್ ನೆಕ್ಸ್ಟ್ ವಾರ ಸೋಮವಾರ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಸರ್, 50 ಲಕ್ಷ ಕೊಟ್ಬಿಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀನಿ. ಆಮೇಲೆ ಆ ಲೀಗಲ್ಗೆ ಬರೋರು ಏನು ಸರ್, ನಾಳೆನೇ ಲೀಗಲ್ ಕೊಡಬೇಕು ಸರ್, ನಾವೆಲ್ಲರೂ ಹೋಗಿರ್ತೀವಿ ಸರ್ ಫುಲ್ ಅರ್ಜೆಂಟ್ ಮಾಡ್ತಾವ್ರೆ ಸರ್, ನಾಳೆನೇ ರಿಜಿಸ್ಟ್ರೇಷನ್ ಅಂತ ಸರ್, ನಾಳೆ ಮಾಡಲೇಬೇಕು. ಲೀಗಲ್ ನಾವು ಒಂದು ಸ್ವಲ್ಪ ನೋಡೋಕ್ಕಾನು ಅವ್ರು ದುಡ್ಡು ಕೊಡೋದಕ್ಕೆ ರೆಡಿ ಇರ್ತಾರೆ, ಬಟ್ ಲೀಗಲ್ ಚೆಕ್ ಮಾಡಿಸಿ ಒಂದು ಸ್ವಲ್ಪ ಶಾಂತಿಯುತವಾಗಿ ವ್ಯವಹಾರ ಮಾಡೋದಕ್ಕೆ ಜನಗಳಿಗೆ ಶಾಂತಿಯುತನೇ ಇಲ್ಲ, ಶಾಂತಿನೇ ಇದೇ ಇರಲ್ಲ, ತಾಳ್ಮೆನೇ ಇರಲ್ಲ. ಇದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಯಾಕೆ ಎಲ್ಲ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಕುಟುಂಬದವರು ಹೋಗಿ ನಾಶ